ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿಂಧೂರ್ ಟಿವಿ. ಮತ್ತೊಂದು ವಿಚಾರ ಏನಪ್ಪಾ ಅಂದರೆ, ಪಾನ್ ಮತ್ತು ತಂಬಾಕು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತಾ ಇಲಾಖೆ ಒಂದು ಕಟ್ಟುನಿಟ್ಟಾದಂತಹ ಆದೇಶವನ್ನು ಹೊರಡಿಸಿದೆ. ಇವುಗಳನ್ನು ಬ್ಯಾನ್ ಮಾಡಿದೆ ಆಲ್ರೆಡಿ. ಈಗ ನಮಗೆಲ್ರಿಗೂ ಗೊತ್ತೇ ಇದೆ, ಆರೋಗ್ಯವೇ ಭಾಗ್ಯ ಅನ್ನೋ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಕಾರ್ಯವೈಖರಿಗಳಿರಬೇಕು. ದಿನನಿತ್ಯ ಜೀವನದಲ್ಲಿ ಏನು ಪಾನ್ ಇರಬೇಕು ಅಥವಾ ತಂಬಾಕು ಅಥವಾ ನಿಕೋಟಿನ್ ಅಂಶಗಳಿಂದ ಏನೇನೆಲ್ಲ ತಯಾರಾಗ್ತಾ ಇದೆ ಉತ್ಪನ್ನಗಳು, ಇಲ್ಲಿ ಅವುಗಳ ಮಾರಾಟ ಆಗಿರಬಹುದು, ವಿತರಣೆ ಆಗಿರಬಹುದು, ಸಂಗ್ರಹ ಆಗಿರಬಹುದು, ಅಥವಾ ಮಾರಾಟಕ್ಕೆ ಬೇಕಾದಂತಹ ಏನೇನು ಮಾಡ್ತಾರೆ ಮಾರಾಟಗಾರರು, ಎಲ್ಲ ರೀತಿಯಾದಂತಹ ಮಾರಾಟಗಳನ್ನು ಇದು ನಿಷೇಧ ಮಾಡಿದೆ. ಅದು ಸಂಗ್ರಹ ಮಾಡುವಂತಹ ಒಂದು ವಿಚಾರವನ್ನು ಇದು ವಿರೋಧಿಸುತ್ತೆ. ಒಟ್ಟಿನಲ್ಲಿ ಪ್ರತಿಯೊಂದು ಅದರ ಉತ್ಪನ್ನದಿಂದ ಹಿಡಿದು ಅದರ ತಯಾರಿಕೆಯಿಂದ ಹಿಡಿದು ಅದರ ಮಾರಾಟದವರೆಗೂ ಎಲ್ಲ ಸ್ಟೆಪ್ಸ್ ಏನಿದೆ ಹಂತವಾಗಿ ಎಲ್ಲದರನ್ನು ಇದು ಬ್ಯಾನ್ ಮಾಡ್ಕೊಂಡು ಬಂದಿದೆ. ಹಾಗಾದರೆ ಆಹಾರ ಸುರಕ್ಷತಾ ಇಲಾಖೆ ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಏನು ಕಾರಣ? ಇತ್ತೀಚಿನ ದಿನಗಳಲ್ಲಿ ಈ ಅನಾರೋಗ್ಯದ ಸಮಸ್ಯೆಯಿಂದ, ತಂಬಾಕು ಮತ್ತು ಪಾನ್ಗಳ ಒಂದು ಉತ್ಪತ್ತಿಯಿಂದ ನಿಕೋಟಿನ್ ಅಂಶ ಅಂತಕ್ಕಂಥದ್ದು ಆರೋಗ್ಯದ ಸಮಸ್ಯೆಗಳಲ್ಲಿ ಹೆಚ್ಚಿನವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಒಂದು ಕರ್ನಾಟಕದಲ್ಲಿ ಒಂದು ಮುಕ್ತವಾದಂತಹ ತಂಬಾಕು ಒಂದು ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಆಯುಕ್ತರ ಕೆ ಶ್ರೀನಿವಾಸ್ ರವರ ಒಂದು ಆಹಾರ ಸುರಕ್ಷತಾ ಇಲಾಖೆಯ ಆಯುಕ್ತರ ಒಂದು ಮನವಿಯನ್ನು ಸಹ ಅವ್ರು ಮಾಡಿಕೊಂಡಿದ್ದಾರೆ. ಯಾರೇ ನೀವು ಉತ್ಪನ್ನದಿಂದ ಮಾರಾಟದವರೆಗೂ ಈ ವಿಚಾರಗಳನ್ನು ಕಂಡು ಬಂದಲ್ಲಿ ದಯವಿಟ್ಟು ನಮಗೆ ತಿಳಿಸಿ ಅಂತಾನೂ ಸಹ ಅವರು ಹೇಳಿದ್ದಾರೆ. ಯಾಕೆ ಈ ನಿರ್ಧಾರಕ್ಕೆ ಬಂತು ಅಂದರೆ, ಸಾಕಷ್ಟು ಜನ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುವಂಥದ್ದು, ಕ್ಯಾನ್ಸರ್ ಅಂಶಗಳಾಗಿರಬಹುದು ಅಥವಾ ತಂಬಾಕುನಿಂದ ಬರುವಂತಹ ಸಾಕಷ್ಟು ನಾನಾ ಬಗೆಯ ಅನಾರೋಗ್ಯ ಸಮಸ್ಯೆಗಳಿಂದ ಬಡ ಕುಟುಂಬಗಳು ಮತ್ತು ಜೀವನಗಳು ತಮ್ಮ ಕೈಯಾರ ತಾವೇ ಹಾಳು ಮಾಡಿಕೊಳ್ತಾ ಇರುವಂಥದ್ದು. ನಾವೆಲ್ಲರೂ ಅನ್ಕೋತಾ ಇದ್ವಿ, ಎಷ್ಟೇ ಪಾಕೆಟ್ಸ್ಗಳ ಮೇಲೆ ಇದು ನಿಷೇಧ ಅಥವಾ ಇದು ಕೆಟ್ಟದ್ದು ಅಂತ ಸಿಂಬಲ್ಸ್ಗಳಾಕಿ ಅಥವಾ ಅದಕ್ಕೊಂದು ಕೊಟೇಶನ್ಸ್ ಲೈನ್ಸ್ ಥರ ಹಾಕಿ ಜೀವನದಲ್ಲಿ ಮುಕ್ತ ತಂಬಾಕು ಅಂತಾನೋ ಏನೋ ಒಂದು ಜೀವನ ದೊಡ್ಡದು ಅನ್ನುವಂತಹ ಸಂದೇಶಗಳನ್ನು ಸಾರುವಂಥದ್ದು, ಜೀವ ದೊಡ್ಡದು ಅನ್ನುವಂತಹ ಸಂದೇಶಗಳನ್ನು ಸಾರುವಂಥದ್ದು, ಅದು ಎಲ್ಲವೂ ಪಾಕೆಟ್ ಮೇಲೆ ಇದ್ದರೂ ಸಹ ಪಾಕೆಟ್ನ ಸೇವ್ ಸೆಲ್ಫ್ ಅಂತ, ಲೈಫ್ ಅಂತ ಅಥವಾ ಸೆಲ್ಫ್ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಪ್ರಜ್ಞೆನೇ ಇಲ್ದಲೆ ನಾವು ಯಾವುದನ್ನೋ ವಿಷವನ್ನು ನಾವು ಸೇವನೆ ಮಾಡ್ತಾ ಇರುವಂಥದ್ದು ಇದೆಯಲ್ಲ. ಕೆಲವೊಂದಷ್ಟು ಈ ಫುಡ್ ಕಲರ್ಸ್ಗಳನ್ನು ಹಾಗಾಗಿಯೇ ಬ್ಯಾನ್ ಮಾಡಿದ್ದು. ಈ ನಿಕೋಟಿನ್ ಅಂಶಗಳು ಏನಿರ್ತದೆ, ಆ ತಂಬಾಕು ಅಂಶಗಳು, ಅದು ಬಹಳ ಆರೋಗ್ಯಕ್ಕೆ ಎಫೆಕ್ಟ್ ಮಾಡುವಂಥದ್ದು. ಸೊ ಹಾಗಾಗಿಯೇ ಆಹಾರ ಸುರಕ್ಷತಾ ಇಲಾಖೆ ಅಂತಕ್ಕಂಥದ್ದು ಈ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ತಿಂಗಳ 10ನೇ ತಾರೀಕು ಈ ನಿರ್ಧಾರವನ್ನು ಕೈಗೊಂಡಿದ್ದು, ಇದಕ್ಕೆ ತಕ್ಕಂತೆ ಒಂದು ಸ್ಟ್ರಿಕ್ಟ್ ಆದ ಕರೆಕ್ಟಾದ ರೂಲ್ಸನ್ನು, ಒಂದು ನಿಯಮಗಳನ್ನು ಫಾಲೋ ಮಾಡೋದಕ್ಕೆ ಹೇಳಿದೆ. ಜೊತೆಗೆ ಈ ಆರೋಗ್ಯ ಸುರಕ್ಷತಾ ಇಲಾಖೆಯ ಆಯುಕ್ತರೇನಿದ್ದಾರೆ ಕೆ ಶ್ರೀನಿವಾಸ್ ರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ, ಕರ್ನಾಟಕವನ್ನು ತಂಬಾಕು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ಆವಾಗ ಎಲ್ಲರ ಜೀವನ ಸರಿ ಹೋಗುತ್ತೆ. ಜೊತೆಗೆ ಇದರ ಉತ್ಪಾದನೆಯಿಂದ ಮಾರಾಟದವರೆಗೂ ಇದನ್ನೆಲ್ಲವನ್ನು ನೀವೇನಾದರೂ ಕಂಡಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು ಒಳ್ಳೆಯ ವಿಚಾರವೇ. ಯಾಕೆ ಅಂದರೆ ಎಷ್ಟೋ ಜನ ಕೆಲವೊಂದು ಪುಟ್ಟ ಅಂಗಡಿಗಳಲ್ಲಿ, ಚಿಲ್ಲರೆ ಅಂಗಡಿಗಳಲ್ಲಿ ಇವುಗಳನ್ನೇ ಜೀವನ ಮಾಡಿಕೊಂಡಿರುವಂಥವರು ಇದ್ದರು. ಆದರೆ ಅವರಿಗೆ ಪರ್ಯಾಯವಾದಂತಹ ಬೇರೆ ವ್ಯವಸ್ಥೆಗಳನ್ನು ಕಂಡುಕೊಳ್ಳೋದಕ್ಕೆ ಸೂಚನೆ ಮಾಡಬಹುದು. ಅಥವಾ ಸಣ್ಣ ಪುಟ್ಟ ಅಂಗಡಿಗಳಿಗೆ ಸರ್ಕಾರದ ವತಿಯಿಂದ ಏನಾದರೂ ಒಂದು ರೀತಿಯಾಗಿ, ಅಥವಾ ತಂಬಾಕು ಬೆಳೆಯೋರಿಗೆ ಅಥವಾ ಮತ್ತೊಂದು ಮಾಡೋರಿಗೆ ಪರ್ಯಾಯವಾಗಿ ಏನಾದರೂ ಸೂಚಿಸ್ಬೋದು. ಪರ್ಯಾಯ ಬೆಳೆಗಳು ತುಂಬ ಇದೆ. ಒಬ್ಬರ ಜೀವನವನ್ನು ಹಾಳು ಮಾಡುವಂತಹ ಬೆಳೆಗಳು ರೈತರು ಬೆಳೀತಾರೆ ಅಂದರೆ ಖಂಡಿತವಾಗ್ಲೂ ಅದು ತಪ್ಪಾಗುತ್ತೆ. ಅದು ಅವರ ಹೊಟ್ಟೆಯನ್ನು ತುಂಬಿಸುವಂತಹ ಹೊಟ್ಟೆಪಾಡಿನ ಕೆಲಸವೇ ಆಗಬಹುದು, ಅದೊಂದು ಬೆಳೆ ಆಗಬಹುದು, ಅಥವಾ ಇನ್ನೊಂದು ರೀತಿಯಾದಂತಹ ವಿಚಾರನೇ ಆಗಬಹುದು. ಅದಕ್ಕೆ ಪರ್ಯಾಯದಂತಹ ವ್ಯವಸ್ಥೆಗಳಿರುತ್ತದೆ. ಸೊ ಅದರ ಅನಿವಾರ್ಯತೆ ಈಗ ನಮಗಿಲ್ಲ. ಈಗ ಕರ್ನಾಟಕದಲ್ಲಿ ಎಷ್ಟೋ ಜನ ಪಾನು ಹೂಗುಳುವಂಥದ್ದನ್ನು, ತಂಬಾಕುಗಳನ್ನು ಹಾಕುವಂಥದ್ದನ್ನು, ಈ ನೈಟ್ ಟ್ರಾವೆಲಿಂಗ್ ಡ್ರೈವರ್ಸ್ಗಳೇ ಇದನ್ನು ಹೆಚ್ಚಾಗಿ ಬಳಸುವಂಥದ್ದು. ಜೊತೆಗೆ ಸಣ್ಣ ಪುಟ್ಟ ಯುವ ವಿದ್ಯಾರ್ಥಿಗಳು ಸಹ ಅವುಗಳಿಗೆ ಒಳಗಾಗಿರುವಂಥದ್ದು, ಅದನ್ನು ಒಂದು ರೀತಿ ನಶೆಯ ರೀತಿಯಲ್ಲಿ ಅವುಗಳಿಗೆ ಅಡಾಪ್ಟ್ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಇವೆಲ್ಲವೂ ಜೀವನವನ್ನು ಕಳೆದುಕೊಳ್ಳುವ ಮತ್ತು ಆರೋಗ್ಯವನ್ನು ಕೆಡಿಸಿಕೊಳ್ಳುವ ಒಂದಷ್ಟು ಒಂದು ವಿಷಕರವಾದಂತಹ ವಿಚಾರಗಳು. ಸೊ ಹಾಗಾಗಿ ಇವುಗಳಿಂದ ದೂರವನ್ನು ಇಡಬೇಕು. ಮಕ್ಕಳಿಂದ ಹಿಡಿದು ವೃದ್ಧಾಪ್ಯರವರೆಗೂ
ಜೀವನವನ್ನು ಬದುಕುವಂತಹ ವಿಧಾನಗಳನ್ನು ಬದಲಾಯಿಸಿಕೊಳ್ಬೇಕು. ಈ ಉತ್ಪಾದನೆ ಆಗಿರಬಹುದು ಅಥವಾ ಮಾರಾಟಗಳು, ಸಂಗ್ರಹಣ ವಿಚಾರಗಳಲ್ಲಿ ಏನೇನೆಲ್ಲ ಜೀವನೋಪಾಯವಾಗಿ ಇದನ್ನೇ ಬಳಸ್ತಾ ಇದ್ರು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಆಯಿತು. ಆದರೆ ಅದ್ರ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ಮಾಡಿಲ್ಲ. ಆದರೆ ಅದನ್ನು ನಿಷೇಧಿಸಿರುವಂಥದ್ದು ಪಕ್ಕ. ಈ ಚಿಲ್ಲರೆ ಅಂಗಡಿಗಳು, ವ್ಯಾಪಾರಿಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಬೆಳೆಗಾರರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಗ್ರಹಣೆಗೆ ಅಂತಾನೆ ಒಂದಷ್ಟು ಜನ ಅದನ್ನೇ ಜೀವನೋಪಾಯವಾಗಿ ನಂಬಿ ಬದುಕಿದ್ದಂತಹ ಕುಟುಂಬಗಳಿದೆ. ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಾರ್ವಜನಿಕರ ವಿಷಯಕ್ಕೆ ಬರೋದಾದರೆ, ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೋಡೋದಾದರೆ, ರಾಜ್ಯದ ಹಿತವನ್ನು, ಆರೋಗ್ಯದ ಹಿತವನ್ನು ನೋಡೋದಾದರೆ ಖಂಡಿತವಾಗ್ಲೂ ಈ ನಿರ್ಧಾರ ಒಳ್ಳೆಯದು. ಜೊತೆಗೆ ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಅನಿಸುತ್ತೆ. ಕೊಡಲೇಬೇಕು. ಯಾಕೆಂದರೆ ಒಂದು ನಿರ್ಧಾರವನ್ನು ಸರ್ಕಾರ ಯಾವ ಸಮಿತಿಯ ಸಾಧಕ ಬಾಧಕಗಳನ್ನು ಯೋಚನೆ ಮಾಡದಲ್ಲೇ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡೇ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿರ್ತಾರೆ. ಸೊ ಹಾಗಾಗಿ ಈ ನಿರ್ಧಾರಕ್ಕೆ ನಾವೆಲ್ಲರೂ ಗೌರವಿಸುವಂಥದ್ದು ಕರ್ನಾಟಕದ ರಾಜ್ಯದ ಜನತೆಯಾಗಿ ನಮ್ಮ ಕರ್ತವ್ಯಗಳು ಆಗಿರುತ್ತೆ. ಮತ್ತು ಇದು ನಮ್ಮ ಜವಾಬ್ದಾರಿಯೂ ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿವಿಕ್ ಸೆನ್ಸ್ ಇಂಡಿಯನ್ಸ್ದಲ್ಲಿ ಒಂದು ಆರ್ಟಿಕಲ್ಸ್ಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಇತ್ತೀಚೆಗೆ ಅದು ಭಾರಿ ಸುದ್ದಿ ಆಗ್ತಾ ಇದೆ. ವಿದೇಶಗಳಲ್ಲಿ ಹೋಗುವಂತಹ ಭಾರತೀಯರು ಎಷ್ಟೋ ಪಾನ್ ತಂಬಾಕುಗಳನ್ನು ಅಲ್ಲಿ ಸ್ವಚ್ಛತೆ ಇರುವಂತಹ ಸಿಂಗಾಪುರ ಅಥವಾ ಸ್ವಿಟ್ಜರ್ಲ್ಯಾಂಡ್ಗಳ ಕಡೆ ಹೋಗಿ ಉಗಿಯುವಂಥದ್ದು, ಅದೆಲ್ಲ ಅಲ್ಲಿ ದೊಡ್ಡ ಕ್ರೈಮ್. ಬೇರೆ ದೇಶಗಳಲ್ಲಿ, ವಿದೇಶಗಳಲ್ಲಿ, ಫಾರಿನ್ ಕಂಟ್ರೀಸ್ಗಳಲ್ಲಿ ಆ ತಂಬಾಕುಗಳನ್ನು ಅಗಿಯುವಂಥದ್ದು, ಉಗಿಯುವಂಥದ್ದು ಅದೆಲ್ಲವೂ ಒಂದು ರೀತಿಯಾದಂತಹ ಕ್ರೈಮ್. ಅದು ಸೀರಿಯಸ್ ಕ್ರೈಮ್. ಅದಕ್ಕೆ ಫೈನ್ ಹಾಕ್ತಾರೆ, ಅದಕ್ಕೆ ಕಾನೂನುಬದ್ಧವಾಗಿ ಕ್ರಮವನ್ನು ಕೈಗೊಳ್ತಾರೆ. ಆ ತಂಬಾಕು ಸ್ವಚ್ಛತೆಯೂ ಕಾಪಾಡಿಕೊಂಡು ಹೋಗ್ಬೋದು. ಮತ್ತೊಂದು ಹ್ಯಾಂಗಲಲ್ಲಿ ಯೋಚನೆ ಮಾಡಿದ್ರೆ ಸ್ವಚ್ಛತೆಯನ್ನು ನಾವು ರಾಜ್ಯದಲ್ಲಿ, ರಸ್ತೆಗಳಲ್ಲಿ, ಎಲ್ಲದರಲ್ಲೇ ಶೌಚಾಲಯಗಳ ಸುತ್ತಮುತ್ತಲು ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಸ್ವಚ್ಛತೆಯ ಉದ್ದೇಶದಿಂದ, ಆರೋಗ್ಯದ ಉದ್ದೇಶದಿಂದ, ಅಥವಾ ಈ ಬೇರೆ ಕಂಟ್ರಿಗಳಲ್ಲಿ ನಾವು ಕಂಪೇರ್ ಮಾಡಿದ್ರೆ ಈ ವಿಚಾರಗಳು ನಮಗೆ ಬೇಕು, ಅನಿವಾರ್ಯತೆ ಇದೆ. ನಾವು ಅಪ್ಡೇಟ್ ಆಗಬೇಕು. ಈ ನಶೆಗಳಿಂದ ಎಷ್ಟೋ ಜನ ಜೀವನವನ್ನು ಹಾಳಾಗುವಂಥದ್ದು ಅಥವಾ ಜೀವ ಕಳೆದುಕೊಂಡಿರುವಂಥದ್ದು, ಇದೆಲ್ಲವೂ ನಮಗೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಈ ಅನಾರೋಗ್ಯ ಏನೇ ತಿಂತಾ ಇದ್ರೂ ನಾವು ಆರ್ಗ್ಯಾನಿಕ್ ಅಂತ ಅನ್ನಿಸ್ತಾನೆ ಇಲ್ಲ. ಸೊ ಹೀಗಿರಬೇಕಾದ್ರೆ ಆ ವಿಷವನ್ನು ನಾವು ಮತ್ತೆ ಗೊತ್ತಿದ್ದು ಸೇವನೆ ಮಾಡೋದು ಎಷ್ಟು ಸರಿ? ಸೊ ಹಾಗಾಗಿ ಇದು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಉದ್ದೇಶದಿಂದ ಒಂದು ತಂಬಾಕು ಮುಕ್ತ ಕರ್ನಾಟಕ ರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಇದಕ್ಕೆಲ್ಲರೂ ಬೆಂಬಲಿಸೋಣ, ಜವಾಬ್ದಾರಿಯನ್ನು ಮೆರೆಯೋಣ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಏನು ಅನಿಸುತ್ತೆ ಅನ್ನೋದನ್ನು ನೇರವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಮತ್ತಷ್ಟು ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೆಂದೂರ್ ಟಿವಿ.